ಜಯ ಶ್ರೀ ದುರ್ಗಾಂಬ ಹರ ಹರ ಮಹಾದೇವ್. ನಮಸ್ತೆ ವೀಕ್ಷಕರೇ. ಇವತ್ತಿನ ವಿಷಯ ಏನಂದ್ರೆ ಶತ್ರುನಾಶ. ಶತ್ರುನಾಶನ ಹೇಗೆ ಮಾಡ್ಕೊಳ್ಳೋದು? ಶತ್ರುನಾಶ ಒಂದೇ ಅಲ್ಲ, ವೈರಿಗಳ ಕಾಟ, ಶತ್ರುಗಳ ಕಾಟ ಇವತ್ತಿನ ದಿನ ಎಷ್ಟು ಅಂದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸರಿನಾ? ಯಾವುದೇ ಕೆಲಸ ಮಾಡಕ್ ಹೋದ್ರೂ ವೈರಿಗಳ ಕಾಟ, ಕಾಂಪಿಟೇಷನ್. ಒಂದು ಒಂದು ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಆ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ಅಂದ್ರೆ ಮತ್ತೆ ಅದೇ ಬಿಸ್ನೆಸ್ ನ ಇನ್ನೊಬ್ರು ಮಾಡ್ತಾರೆ, ಈ ತರ. ಮತ್ತೆ ಇವತ್ತಿನ ದಿನ ಅಂತೂ ಮಾಟ ಮಂತ್ರ, ಬ್ಲ್ಯಾಕ್ ಮ್ಯಾಜಿಕ್, ಅದು ಇದು ಅಂತ ತುಂಬಾನೇ ಉಟ್ಕೊಂಡ್ ಬಿಟ್ಟಿದ್ದಾರೆ ವೈರಸ್ ನ ಹರಡೋರು. ಅದಕ್ಕೆ ಈ ಶತ್ರುನಾಶಗಳಿಂದ ನಾವು ಹೊರಗಡೆ ಬರೋದು ಹೇಗೆ, ವೈರಿಗಳ ಕಾಟದಿಂದ ನಾವು ಹೇಗೆ ಹೊರಗಡೆ ಬಂದು ನಮ್ಮ ಒಂದು ಕೆಲಸ ಕಾರ್ಯಗಳನ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗೋದು ಹೇಗೆ ಅನ್ನೋದನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸರಿನಾ? ನಿಜ ಹೇಳ್ಬೇಕಂದ್ರೆ ತುಂಬಾನೇ ಜನ ಕಷ್ಟ ಪಡ್ತಾ ಇದ್ದೀರಿ. ವೈರಿಗಳ ಕಾಟ, ಶತ್ರುಗಳ ಕಾಟ. ಏನೇ ಮಾಡಿದ್ರು ಹಿಂದಿಂದ ಏನೋ ಹೇಳ್ಕೊಳ್ಳೋದು, ಅಥವಾ ಮುಂದಿಂದಾನೆ ನೋಡ್ತಾನೆ ಅವ್ರ ಮುಂದೆ ಮಾತಾಡ್ಕೊಳ್ಳೋದು. ಇದರಿಂದ ಎಲ್ಲ ತುಂಬಾ ಮೈಂಡ್ ಇರಿಟೇಷನ್, ರಾತ್ರಿ ಮಲದಾಗ ನಿದ್ದೆ ಬರಲ್ಲ, ಅದೇ ಯೋಚನೆಯಲ್ಲೇ ಮಲಗೋದು, ಅದೇ ಯೋಚನೆಯಲ್ಲೇ ಕೆಲ್ಸಕ್ಕೆ ಹೋಗೋದು. ಒಂಥರ ಜೀವನ ಹಿಂಸೆ ಆಗ್ಬಿಡ್ತದೆ ಈ ವೈರಿಗಳ ಕಾಟ ಜಾಸ್ತಿ ಆದಾಗ, ಶತ್ರುಗಳ ಕಾಟ ಜಾಸ್ತಿ ಆದಾಗ, ನಾವು ಮಾಡುವಂತ ಬಿಸ್ನೆಸ್ ಸರಿಯಾಗಿ ನಡೆದೇ ಇರುವಾಗ. ಆಮೇಲೆ ನಾವು ಯೋಚನೆ ಮಾಡೋದು, ಸಮಸ್ಯೆ ಇದರಿಂದನ ಸಮಸ್ಯೆ ಅದರಿಂದನ ಅಂತ. ಖಂಡಿತ ಎಲ್ಲಾ ವೈರಿಗಳ ಕಾಟದಿಂದ, ಶತ್ರುಗಳ ಕಾಟದಿಂದ ತಪ್ಪಿಸ್ಕೊಳ್ಳಿಕ್ಕೆ ನಾನು ನಿಮ್ಗೊಂದು ಮಂತ್ರನ ತಿಳಿಸ್ಕೊಡ್ತೇನೆ. ಈ ಮಂತ್ರನ ನೀವು ಬೆಳಿಗ್ಗೆ 4ರಿಂದ 6 ಗಂಟೆವರೆಗೆ ಜಪ ಮಾಡ್ಕೊಂಡ್ರೆ ಸಾಕು. ಅರ್ಧ ಗಂಟೆ ಬಾಯಿ ಬಿಟ್ಟು ಹೇಳ್ಕೊಂಡು ಆಮೇಲೆ 1.5 ಗಂಟೆ ಜಪ ಮಾಡ್ಕೊಂಡ್ರೆ ಸಾಕಾಗುತ್ತದೆ. ಆಮೇಲೆ ಸಾಯಂಕಾಲ ಕೂಡ ಹಾಗೇನೆ 1ರಿಂದ 1.5 ತಾಸು ಅರ್ಧ ಗಂಟೆ ಬಾಯಿ ಬಿಟ್ಟು ಹೇಳೋದು, 1 ಗಂಟೆ ಜಪ ಮಾಡೋದು. ಇದರಿಂದ ನಿಮ್ಗೆ ವೈರಿಗಳು ಕಡಿಮೆ ಆಗ್ತಾ ಹೋಗ್ತಾರೆ. ಅದ್ರ ಜೊತೆ ವೈರಿಗಳ ಕಾಟ, ಈಗ ಪ್ರೆಸೆಂಟ್ಲಿ ನಿಮ್ಗೆ ವೈರಿಗಳಿದ್ರು ಕೂಡ ನಿಮ್ಗೆ ಮುಂದಿನ ದಿನ ಅವರು ನಿಮ್ಮನ್ನ ಸಿಟ್ಟಿನ ನೋಡೋದಾಗಿರ್ಲಿ, ಹಾಗೆ ನಿಮ್ಗೆ ಏನಾದ್ರು ಹೇಳೋದಾಗಿರ್ಲಿ ಮಾಡೋದಿಲ್ಲ. ಅದಕ್ಕೆ ತಕ್ಕ ಶಿಕ್ಷೆ ದೇವರು ಕೊಟ್ಟಿರ್ತಾರೆ ಯಾವುದೋ ಒಂದು ರೀತಿಯಲ್ಲಿ. ಅವ್ರಿಗೆ ಅನುಭವ ಆಗಿರ್ತದೆ, ಹೌದು ನಾವು ಇನ್ನೊಬ್ರಿಗೇನು ಮಾಡಬಾರ್ದು, ಇನ್ನೊಬ್ರಿಗೇನು ಹೇಳ್ಬಾರ್ದು, ಇನ್ನೊಬ್ರಿಗೇನು ತೊಂದರೆ ಕೊಡಬಾರ್ದು ಅಂತ ಅವರಿಗೆ ಅನುಭವ ಆಗ್ತದೆ. ಅರ್ಥ ಆಯ್ತಾ? ಇನ್ನು ಮಂತ್ರ ಯಾವುದು ವೈರಿಗಳನ್ನ ನಾವು ತಪ್ಪಿಸ್ಕೊಳ್ಲಿಕ್ಕೆ, ಒಂದು ವೈರಿಗಳ ಕಾಡದಿಂದ ನಾವು ಹೊರಗೆ ಬರ್ಲಿಕ್ಕೆ? ಓಂ ಕ್ರೀಂ ಕಾಳಿಕಾಯ ನಮಃ. ಸರಿನಾ? ಈ ವೈರಿಗಳ ನಾಶ, ಶತ್ರುಗಳ ನಾಶಕ್ಕೆ ಕಾಳಿ ದೇವರೇ ಸಮ. ನಾವು ಕಾಳಿ ದೇವರ ಹತ್ರ ಸರಿಯಾಗಿ ಒಂದು ಕೈ ಮುಗಿದು ಬೆಳಗ್ಗೆ ಎದ್ದು ಒಂದು ಸ್ನಾನ ಮಾಡ್ಕೊಂಡು ಕಾಳಿ ದೇವರ ಫೋಟೋಗೆ ಒಂದು ಫೋಟೋ ಎಲ್ಲ ಸ್ವಲ್ಪ ನೀರಾಗಿ ತೊಳ್ಕೊಂಡು, ಅರ್ಶಿನ ಕುಂಕುಮ ಎಲ್ಲ ಹಚ್ಕೊಂಡು, ಹೂವಿದ್ರೆ ಹೂವು ಹಾಕಿ, ಒಂದು ಹಣ್ಣಿದ್ರೆ ಹಣ್ಣು ನೈವೇದ್ಯ ಮಾಡ್ಕೊಂಡು, ಒಂದು ದೀಪ ಹಚ್ಕೊಂಡು ನೀವು ಜಪಕ್ಕೆ ಕೂತ್ಕೊಳ್ಬಹುದು. ಅರ್ಥ ಆಯ್ತಾ? ಇನ್ನು ಇದನ್ನ ಪೂಜೆ ಮಾಡೋ ವಿಧಾನ ಅಂದ್ರೆ, ನಾನ್ ವೆಜಿಟೇರಿಯನ್ ಎಲ್ಲ ತಿಂದ ದಿನ ನೀವು ಮಾಡಕ್ ಹೋಗ್ಬೇಡಿ. ನಾನ್ ವೆಜಿಟೇರಿಯನ್ ಆಗಿದ್ರೆ ನೀವು ನಾನ್ ವೆಜಿಟೇರಿಯನ್ ತಿಂದ ದಿನ ಈ ಪೂಜೆ ಜಪ ಎಲ್ಲ ನಿಷೇಧ ಮಾಡಬಾರ್ದು. ಮಾಡಿದ್ರೆ ಅದರಿಂದ ಫಲನೂ ಸಿಗೋದಿಲ್ಲ, ಅದರಿಂದ ಸಮಸ್ಯೆನೇ ಜಾಸ್ತಿ. ನೀವು ಇದನ್ನ ವೆಜಿಟೇರಿಯನ್ ಆಗಿ ಮಾಡ್ಕೊಳ್ಬೇಕಾಗತ್ತೆ. ಅರ್ಥ ಆಯ್ತಾ? ವೆಜಿಟೇರಿಯನ್ ಆಗಿ ನೀವು ಈ ನಿಯಮನ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಖಂಡಿತ ನಾವು ವೈರಿಗಳ ಕಾಟದಿಂದ ತಪ್ಪಿಸ್ಕೊಳ್ಬಹುದು. ವೈರಿಗಳು ಬೇಕಿದ್ರೆ ನಿಮ್ಮ ಮನೆಯಲ್ಲೇ ಇರ್ಬೋದು, ನಿಮ್ಮ ಮನೆಯವರೇ ಆಗಿರ್ಬೋದು. ನಿಮ್ಮ ಮನೆಯವರೇ ವೈರಿಗಳಾಗಿದ್ರು ನಿಮ್ಮ ತಂಟೆಗೂ ಬರೋದಿಲ್ಲ, ನಿಮ್ಗೇನು ಹೇಳೋದು ಇಲ್ಲ. ಒಂದ್ ವೇಳೆ ನಿಮ್ಗೆ ಒಂದು ಮುಖಾಮುಖಿಯಾಗಿ ಒಂದು ಜಗಳ ಮಾಡ್ತಾರೆ, ನಿಮ್ಮ ಮನಸ್ಥಿತಿಯನ್ನ ಕೆಡಿಸ್ತಾರೆ ನಿಮ್ಮ ಕುಟುಂಬದವರೇ ಅಂತ ಅನ್ಕೊಳ್ಳಿ. ಇವತ್ತಿನ ದಿನ ಹಾಗೆ ಅಲ್ವಾ? ಕುಟುಂಬದವರು, ಸಂಬಂಧಿಕರೇ ನಮ್ಮ ಮನಸ್ಥಿತಿಯನ್ನ ಜಾಸ್ತಿ ಕೆಡಿಸೋದು. ಹೊರಗಡೆಯವರು ಸ್ವಲ್ಪ ಕಡಿಮೆ ಪ್ರಮಾಣ. ಮೊದಲನೇದಾಗಿ ನಮ್ಮ ಕುಟುಂಬದಲ್ಲೇ ವೈರಿಗಳಿರ್ತಾರೆ. ನಾವೇನಾದ್ರೂ ಒಂದು ಒಳ್ಳೆ ದಾರಿಯಲ್ಲಿ ಹೋಗ್ತೀವಿ, ಒಂದು ಚೆನ್ನಾಗಿ ದುಡ್ಡು ಮಾಡ್ತೀವಿ, ಅಥವಾ ಚೆನ್ನಾಗಿ ಕೆಲಸ ಮಾಡ್ತೀವಿ, ನೋಡಿ ಅಲ್ಲ ಎಷ್ಟು ಕಷ್ಟ ಒಂದು ಮನುಷ್ಯನಿಗೆ ಇರ್ಲಿ ಅಂತ. ಒಂದು ಚೆನ್ನಾಗಿ ಒಂದು ಮನುಷ್ಯ ದುಡಿತಾನೆ ಅಂದ್ರೂ ನೋಡಲ್ಲಿ ಹೇಗೆ ಕೆಲಸ ಮಾಡ್ತಾನೆ ಅಂತ, ಹೇಗೆ ದುಡಿತಾನೆ ಅಂತ. 2-3 ಆಳು ಮಾಡುವಂತಹ ಕೆಲಸ, 2-3 ಮನುಷ್ಯ ಮಾಡುವಂತ ಕೆಲಸ ಒಬ್ಬನೇ ಮಾಡ್ತಾ ಇದ್ದಾನೆ ಅಂತೆಲ್ಲ ಎಷ್ಟೋ ಜನ ಮಾತಾಡ್ಕೊಂತಾರೆ. ಅರ್ಥ ಆಯ್ತಾ? ಅದೆಲ್ಲ ಅವಶ್ಯಕತೆ ಇದೆಯಾ ಅವರಿಗೆ? ನೋಡ್ಕೊಂಡು ಅವರು ಮಾಡ್ಕೋಬೇಕು ಬೇಕಂದ್ರೆ, ಅಲ್ವಾ? ಹಿಂದಿಂದ ಮಾತಾಡೋದು, ಮುಂದಿಂದ ಮಾತಾಡೋದು, ಇದೆಲ್ಲ ಅವ್ರಿಗೆ ಅವಶ್ಯಕತೆ ಇರಲ್ಲ ನಿಜ ಹೇಳ್ಬೇಕಂದ್ರೆ. ಅರ್ಥ ಆಯ್ತಾ? ಇದೆಲ್ಲ ನಮ್ಗೆ ಏನಾಗತ್ತಂದ್ರೆ ನೆಗೆಟಿವ್ ಥಾಟ್ಸ್ ಬರೋದು ನಮ್ಮ ಮನಸ್ಸಲ್ಲಿ. ನಮ್ಗೆ ಕೆಲಸ ಮಾಡುವಾಗ ಏನಾದ್ರು ಸಮಸ್ಯೆ ಆಗುವಂಥದ್ದು, ಮುಂದಿನ ದಿನದಲ್ಲಿ ನಮ್ಗೆ ಕೆಲಸ ಮಾಡೋಕೆ ಆಲಸ್ಯ ಆಗುವಂಥದ್ದು, ಇದೆಲ್ಲ ಆಗ್ತದೆ. ಅಂದ್ರೆ ಅವರ ಕಾಟದಿಂದ, ಅವರ ನೆಗೆಟಿವ್ ಮಾತುಗಳಿಂದ. ಅರ್ಥ ಆಯ್ತು? ಇನ್ ಕೆಲವರು ಇದ್ದಾರೆ, ದೇವಸ್ಥಾನಕ್ಕೆ ಹೋಗಿ ಶಾಪ ಹಾಕಿ ಬರುವಂಥದ್ದು. ಅವ ಹಾಗಾಗ್ಲಿ, ಇವ ಹೀಗಾಗ್ಲಿ, ಇವಳಿಗೆ ಹೀಗಾಗ್ಲಿ,
ಇವಳು ಹಾಗೇ ಆಗ್ಲಿ, ಇವಳು ಹಾಳಾಗೇ ಹೋಗ್ಲಿ, ಈ ತರ ಎಲ್ಲ ಶಾಪಕ್ಕೆ ಬರುವಂತದ್ದೆಲ್ಲ ಇರ್ತದೆ ಕೆಲವ್ರು. ಗೊತ್ತಾಯ್ತು, ನಾನು ನೋಡಿದೀನಿ ಕೆಲವು ದೇವಸ್ಥಾನಕ್ಕೆಲ್ಲ ಹೋದಾಗ ಅವ್ರ ಬಾಯಲ್ಲಿ ಬರೋದೇ ಶಾಪ. ಮುಂದೆ ಹೇಳ, ನಾವು ದೇವಸ್ಥಾನಕ್ಕೆ ಹೋಗಿ ಒಂದು ಶಾಪ ಹಾಕೋದಾಗಿರ್ಲಿ, ಒಂದು ದೇವರ ಆರಾಧನೆ ಮಾಡುವಾಗ ಇನ್ನೊಬ್ಬರಿಗೆ ಶಾಪ ಹಾಕೋದಾಗಿರ್ಲಿ ಮಾಡಿದ್ರೆ ಅದರಿಂದ ಅವ್ರಿಗೇನೋ ಕೆಟ್ಟದಾಗ್ಬೋದು, ಆದ್ರೆ ನಮ್ಗೆ ಒಳ್ಳೇದಾಗಲ್ವಲ್ಲ. ನಾವು ಇರೋ ಸಮಯನೆಲ್ಲ ಬೇರೆಯವರಿಗೆ ಬೈಯೋದು, ಶಾಪ ಹಾಕೋದು, ಇನ್ನೇನು ಹೇಳೋದ್ರಲ್ಲಿ ನಾವು ದಿನ ಕಳೆದ್ ಬಿಟ್ರೆ ನಾವು ಒಳ್ಳೇದ್ ಮಾಡ್ಕೊಳ್ಳೋದು ಯಾವಾಗ? ನಾವು ದೇವ್ರ ಹತ್ರ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳೋದು ಯಾವಾಗ? ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋದಾಗ ಯಾರಿಗೂ ಬಯಕ್ ಹೋಗ್ಬಾರ್ದು. ನಾವು ದೇವ್ರ ಭಕ್ತಿ ಮಾಡಿದ್ದೆಲ್ಲ ಆ ಶಕ್ತಿ ಎಲ್ಲ ಬರೀ ಬೈಯೋದಕ್ಕೆ, ಬೇರೆ ಕೆಡ್ದಾಗಕ್ಕೆ ಯೂಸ್ ಆದ್ರೆ ಅದರಿಂದ ನಮ್ಗೇನು ಒಳ್ಳೇದಾಗಲ್ಲ ಅಲ್ಲ. ನೀವು ಯೋಚನೆ ಮಾಡಿ, ಈ ಒಂದ್ ದೇವಸ್ಥಾನದಲ್ಲಿ ಒಂದು ಅರ್ಧ ಗಂಟೆ ನೀವು ಜಪ ಮಾಡಿದ್ರಿ ಅನ್ಕೊಡಿ, ಜಪ ಮಾಡ್ಕೊಂಡು ನೀವು ಬೇರೆಯವ್ರಿಗೆ ಒಂದು ಬೈದ್ರಿ ಅಂದ್ರೆ ಆ ಜಪ ಮಾಡಿದ್ದು ಎಲ್ಲ ಅಲ್ಲಿ ಅವ್ರಿಗೆ ಕೆಟ್ಟದಾಗೋದ್ರಲ್ಲೇ ಹೋಯ್ತು ಬಿಟ್ರೆ ನಿಮ್ಗೆ ಒಳ್ಳೇದಾಗೋದ್ರಲ್ಲಿ ಏನೂ ಹೋಗಿಲ್ಲ. ಆಯ್ತಾಯ್ತು, ಅದಕ್ಕೆ ನಾವು ಇನ್ನೊಬ್ರಿಗೆ ಕೆಟ್ಟದಾಗ್ಲಿ ಅಂತ ಹೇಳಕ್ಕೆ ಹೋಗ್ಬಾರ್ದು ದೇವಸ್ಥಾನಕ್ಕೆ ಹೋದಾಗಲೆಲ್ಲ. ನಮ್ಗೇನ್ ಬೇಕು ಅದನ್ನ ಕೇಳ್ಕೊಂಡ್ ಬಂದ್ಕೋಬೇಕು. ಆಯ್ತಾಯ್ತು, ಯಾಕಂದ್ರೆ ಇನ್ನೊಬ್ರಿಗೆ ನಾವು ಕೆಟ್ಟದ್ ಬಯಸಿದ್ರೆ ನಮಗೂ ಕೂಡ ಒಳ್ಳೇದಾಗೋದಿಲ್ಲ. ಆಯ್ತಾಯ್ತು, ಇದನ್ನ ಮೊದ್ಲು ಮನುಷ್ಯ ಅದನ್ನು ಅರ್ಥ ಮಾಡ್ಕೋಬೇಕು, ಪ್ರತಿಯೊಬ್ರು ಕೂಡ. ಹಾಗೆ ಮಂತ್ರ ಓಂ ಕ್ರೀಂ ಕಾಳಿಕಾಯ ನಮಃ, ನಾನು ನಿಮ್ಗೆ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಸರಿನಾ? ಅದ್ರಲ್ಲಿ ನೋಡ್ಕೊಂಡು ನೀವು ಆ ಮಂತ್ರನ ಜಪ ಮಾಡ್ಬೋದು. ಹಾಗೆ ಪೂಜೆ ನಿಯಮವನ್ನು ಹೇಳಿದ್ದೀನಿ, ಬೆಳಿಗ್ಗೆ ಸಾಯಂಕಾಲ 2 ಗಂಟೆ ಜಪ ಮಾಡಿದ್ರೆ ತುಂಬಾ ಒಳ್ಳೇದು. ಹಾಗೆ ಪೂಜೆ ನಿಯಮ ಕೂಡ ಹೆಚ್ಚು ಚಿಕ್ಕದಾಗಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಇಷ್ಟು ಮಾಡೋದ್ರಿಂದ ನಾವು ಖಂಡಿತ ಶತ್ರುಗಳ ಕಾಟ, ವೈರಿಗಳ ಕಾಟದಿಂದ ನಾವು ತಪ್ಪಿಸ್ಕೊಳ್ಬಹುದು ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ನಮಸ್ತೆ ವೀಕ್ಷಕರೇ, ಮತ್ತೆ ಮುಂದಿನ